ಮೊಬೈಲ್ಗಳನ್ನ ಬಸರಾಜ್ ಮೊಬೈಲ್ ಆಫ್ ಮಾಡಿ. ಎಲ್ಲ ಮೊಬೈಲ್ ಸೈಲೆಂಟ್ ಅದಾವ. ಒಂದು ಬೆಳಗಾವ್ ಮುಂಜಾನೆ ತಂದೆಗ ಪ್ರಯಾಣ ಮಾಡ್ಕೊಂಡು ಬಂದರೆ ಹಲವಾರು ಜನ. ಬಹಳ ವಿಶೇಷ ಇದು ರೈತ ಸಂಘದ ಜಾಗೃತಿ ಐತಂತಲ್ಲ ಅಂತ. ಈ ಸಭೆಯ ಅಧ್ಯಕ್ಷತೆಯನ್ನ ನಮ್ಮ ಯುವ ಮುಖಂಡರಾದ ಸಿದ್ದನಗೌಡ ಪಾಟೀಲ್ ಅವರು ವಹಿಸಿದ್ದಾರೆ. ಹಾಗೆಯೇ ಈ ವೇದಿಕೆ ಮೇಲೆ ನಮ್ಮ ಮಾನವ ಮೂಲಕ ವೇದಿಕೆಯ ಬಹಳ ಆತ್ಮೀಯ ಜೊತೆಗೆ ಬರ್ಕೊಂಡು ಬೆಳೆಸೋದು ಇಸ್ಮಾಯಿಲ್ ಜಿಬಿ ಅವರು ಮಾನವ ಮೂಲಕ ವೇದಿಕೆಯ ಮುಖಂಡರಿದ್ದಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಪ್ರಾಸ್ತಾವಿಕ ಭಾಷಣ ಮಾಡಿದ ವಸಂತ್ ಕುಮಾರ್ ಅವರು, ಹಾಗೆಯೇ ನಮ್ಮ ಕಾರ್ಯಾಧ್ಯಕ್ಷರಾದ ಶಿವಾನಂದ ಕುಗ್ಗಿ ಅವರು, ನಮ್ಮ ಹಿರಿಯರಾದ ಮಲ್ಲಯ್ಯನವರು, ಹಾಗೆ ನೇತ್ರಾವತಿ ಅವರು, ನಮ್ಮ ದಾವಣಗೆರೆ ಜಿಲ್ಲೆ ಅಧ್ಯಕ್ಷರಾದ ಬಳ್ಳಾ ಹನುಮಂತ ಅವರು, ನಮ್ಮ ಕಚೇರಿ ಕಾರ್ಯದರ್ಶಿಯಾದ ಗೋಪಾಲ್ ಪಾಪೇಗೌಡ, ನಮ್ಮ ವಿಭಾಗೀಯ ಮುಖಂಡರಾದ ಲಕ್ಷ್ಮಣ್ ನಾಯ್ಡು, ಮತ್ತೆ ಅಷ್ಟ ನಮ್ಮ ಅವರಿಗೆ ರುದ್ರಮುನಿಯವರು, ಹಾಗೆಯೇ ದಿವ್ಯಸ್ವಾಮಿ ಅಂತೇಳಿ ರಿಟೈರ್ಡ್ ಟೀಚರ್, ಅವರು ಕೂಡ ಈ ತರ ಪ್ರಗತಿಪರ ಚಿಂತಕ ಆಲೋಚನೆ. ಒಬ್ಬರೇ ಕೂಡ ಸಾಗರದಿಂದ ಒಂದು ದೊಡ್ಡ ಸಾಗರನ ಹೊಂದಿದೆ. ಆತ್ಮೀಯ ಚಳವಳಿಯ ಕಾಳಜಿಗಳು, ಇದು ಬಹಳ ಮಹತ್ವದ ಕೆಲಸ. ಸುಂದರೇಶ್ ಅವರ ಸಮಾಧಿ ಹತ್ರ ಹೋಗೋದು, ಹೂ ಹಾಕೋದು, ಅವ್ರ ಬಗ್ಗೆ ಹೊಗಳೋದು, ಮನೆ ಮಕಾಣದು, ಈ ಕೆಲಸಗಳು ಇದರಿಂದ ಯಾವ ಪ್ರಯೋಜನ ಆಗಲ್ಲ. ಅವರ ಚಿಂತನೆಗಳನ್ನ ನಾವು ಅಳವಡಿಸಿದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿ, ಹಾಗೆಯೇ ನಮ್ಮ ಅರುಣ್ ಕುಮಾರ್ ಕೂಡಿ ಅವರು ಕೂಡ ರಾಜ್ಯ ಉಪಾಧ್ಯಕ್ಷ, ಅವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಅದಕ್ಕೆ ನಾವು ರಾಜ್ಯ ಸಮಿತಿಯವರು ಒಂದು ಚಿಂತನ ಮಂಥನ ಮಾಡುವಂತ, ಈಗ ಹರಿವು ಇದ್ರೆ ಮುಂದೆ ಹರಿವು ಬರೋದು, ತಿಳುವಳಿಕೆ ನಮ್ಮ ತೆಗಿ ಕಾಯಿದ್ರಿ ಏನು ಮಾಡೋಕ್ಕಾಗಲ್ಲ. ಹತ್ತಾರು ಸಂಘಟನೆಗಳು, ಬಡದೋಗಿರೋ ಕಾಲ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಜಾತಿ ಎಲ್ಲ ತುಂಬಿ ತುಳ್ಕೊಂಡಂತ ಕಾಲಘಟ್ಟ. ಸ್ಪಷ್ಟತೆ ಇಲ್ಲದೆ ಚಳುವಳಿ ಕಟ್ಟಕ್ಕಾಗಲ್ಲ. ಈ ಕಾರಣಕ್ಕಾಗಿಯೇ ಈ ತರಬೇತಿ ಶಿಬಿರವನ್ನ ನಾವು ಇದನ್ನ ಆಯೋಜಿಸಬೇಕಂತ ರಾಜ್ಯ ಸಮಿತಿ ತೀರ್ಮಾನ ಆಯಿತು. ಬಡಗಲ್ಪುರ ನಾಗೇಂದ್ರ ಅವರು, ಚಾಮರ್ಸ್ ಅವರು ಇರಬೇಕಾಗಿತ್ತು. ಕಾರಣದಿಂದ ನಾಳೆ ಭಾಗಿ ಆಗ್ತಾರೆ. ಬಹಳ ಮುಖ್ಯವಾಗಿ ಭಾರತ ದೇಶವನ್ನ 3 ಹಂತದಲ್ಲಿ ನೋಡ್ಬೇಕು ನಾವು. 1947ರಲ್ಲಿ ನಿಮಗೆ ಸ್ವತಂತ್ರ ಬಂತ, 30 ವರ್ಷ ದೇಶ ಕಟ್ಟ ಕೆಲಸ ನಡೀತೀವಿ. ಸ್ವತಂತ್ರ ಬಂದ ಮೇಲೆ 1947ರಿಂದ 77ರವರೆಗೆ ಭಾರತ ದೇಶವನ್ನ ಕಟ್ಟುವ ಕೆಲಸ ಇತ್ತು. ಅದನ್ನ ಆಗಿನ ಕಾಲದ ಯಾರೇ ಇದ್ರು, ಅದು ನೆಹರು ಇದ್ರು, ಸರ್ದಾರ್ ಇದ್ರು, ಇಂದಿರಾ ಗಾಂಧಿಯ ಕೊನೆ ಹಂತದವರೆಗೆ. ಯಾಕಂದ್ರೆ ಈ ದೇಶ ಹೆಂಗಿತ್ತು, 560 ರಾಜರ ಸಂಸ್ಥಾನ, ದಿಕ್ಕು ದೇಶ ಇಲ್ಲ, ಒಂದು ದೇಶ ಅಂತಕ್ಕಂಥ ಕಲ್ಪನೆ ಇಲ್ಲದಂತ ದೇಶ ಇದು. ವಿಚಿತ್ರ ಸಂಸ್ಕೃತಿಗಳು, ಎಂತೆಂತ ಆಚರಣೆಗಳು, ಎಷ್ಟು ನಂಬಿಕೆಗಳು, ಎಷ್ಟು ಜಾತಿಗಳು, ಇಷ್ಟೊಂದು ವಿಚಿತ್ರವಾದ ದೇಶ ಭೂಮಿ ಮೇಲೆ ಯಾವುದು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಧರ್ಮಗಳು. ಅದಕ್ಕಾಗಿ ಕುವೆಂಪು ಅವರು ಕೊನೆಯ ಒಂದು ಮಾತು ಹೇಳ್ಬಿಡ್ತಾರೆ, ಎಷ್ಟು ಕೋಟಿ ಜನಸಂಖ್ಯೆ ಇದ್ರೆ ಅಷ್ಟು ಧರ್ಮಗಳು ಅವರವ್ರ ಮನಸ್ಸಿನಲ್ಲಿ ಇರ್ತಾ ಹೋಗುದು. ಯಾವುದೋ ಒಂದು ಧರ್ಮಕ್ಕೆ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನ ಕುವೆಂಪು ಅವರು ಹೇಳ್ತಾರೆ.
ಒಬ್ಬೊಬ್ಬ ಮನುಷ್ಯನ ಆಲೋಚನೆ ಹೆಂಗಿರ್ತದೋ, ಅಣ್ಣನ ತಮ್ಮಗಲ್ಲ, ತಮ್ಮನ ಅಣ್ಣಗಲ್ಲ, ಗಂಡನ ಹೆಂಡತಿಗಳ ಹೆಂಡತಿ ಗಂಡಗಲ್ಲ, ಅವರವರ ವಿಚಾರಗಳ ಮೇಲೆ ಅವರವರ ಮನೋಭಾವಿಯ ವೈಚಾರಿಕ ವಿಚಾರಗಳು ಇರ್ತವು ಅಂತಕ್ಕಂಥ ಮಾತನ್ನು ಕುವೆಂಪು ಅವರು ಹೇಳ್ತಾರೆ. ಇಂಥ ದೇಶ ನೋಡ್ರಿ, ಒಂದೇ ನಮಗಿಲ್ಲ. ಹರಿಹರೇಶ್ವರ ಐತಿ, ಅಭಿಷೇಕ ಮಾಡ್ತಾರ, ಹಾಲು ತುಪ್ಪ ಹಾಕಿ ಕೇಸರಿ ಬಾತು ನೈವೇದ್ಯ ಮಾಡಿ ಬರ್ತಾರೆ. ಅದೇ ಪಕ್ಕದಾಗ ನೀವು ದೇವ್ರ ಪ್ರಸಾದ ಐತಲ್ಲ, ದೇವ್ರು ಉಕ್ಕುಳಗಾಯಕ್ಕೆ ಹೋದ್ರ ಅಲ್ಲಿ ಮಾನಸಿಕ ರೋಗಿಗಳು ನದೆ ಮುನಿ ಹೊರಗೆ ಬಂದ್ರೆ ಅವ್ರ ಮಾನಸಿಕ ತುಮರುಗಳೆಲ್ಲ ಹೊರಗೆ ಬರಕ್ಕೆ ಅದೊಂದು ಚಿಕಿತ್ಸೆ, ಒಂದು ನಿಮಾನ್ಸ್ ಹೆಂಗೆ ಹುಚ್ಚಾಸ್ಪತ್ರೆ ಐತಿವಲ್ಲ, ಹುಚ್ಚಾಸ್ಪತ್ರೆ ಒಂದು ಕೇಂದ್ರ ಧಾರ್ಮಿಕ ಭಾವನೆಗಳ ಮೂಲಕ. ಅದು ಒಂದು ದೊಡ್ಡ ಎನ್ಜಿಒ ಇರ್ತಾರೆ ಮಾಡಿ ದಾವಣಗೆರೆಗ. ಯಾವ್ದದು ಊರ ಮುಂದ ದುರ್ಗಮ್ಮನ ಜಾತಿ, ದುರ್ಗಮ್ಮನ ಜಾತಿ ದೊಡ್ಡದಾತು ಕುಮಾರ್ ಅವ್ರೆ. ಅದಕ್ಕ ಕೋಳಿ ಕುರಿ ಕ್ವಾಣ ಎಲ್ಲ ಕಡ್ದು ಮಾಂಸ ನೈವೇದ್ಯ ಮಾಡಿ ಆಚರಿಸ್ತಕ್ಕಂಥ ದೇವರು. ನೋಡು, ಒಂದ್ ಕಡೆಗೆ ಕೇಸರಿ ಬಾತಿನೇ ಶ್ರೇಷ್ಠ ಅಂತ ನಂಬಿರೋ ಮುಖ್ಯ ಜನ ಒಂದ್ ಕಡೆಗೆ, ಮಾಂಸಾಹಾರನೇ ಕರೆಕ್ಟ್ ಅಂತ ನಂಬಿರ್ತಕ್ಕಂಥ ಗುಡ್ಗಾಡ್ ಜನಾಂಗ ಬಹುಸಂಖ್ಯಾತರು ಒಂದ್ ಕಡೆಗೆ. ಯಾವ ಸರಿ ಯಾವ ತಪ್ಪು? ಅಷ್ಟೇ ಅಲ್ಲ, ಬಾಗಲಕೋಟೆ ಜಿಲ್ಲೆಯ ಒಂದು ದೊಡ್ಡ ಅರಣ್ಯದಲ್ಲಿ ಒಂದು ಶಿವಲಿಂಗ ಇದೆ. ಆ ಶಿವಲಿಂಗಕ್ಕೆ ಕಲ್ತ ನೋಡಿಬೇಕು ಹೋಗಿ. ಶಿವರಾತ್ರಿ 5 ಕಲ್ತಗಳು ಓಂ ನಮಃ ಶಿವಾಯ ಕಲ್ತ ಹೊಡೆದು ಒಳ್ಳೇದಾಗಂತ. ಕಲ್ತ ವರ್ಷಣ ದೇವ್ರದು, ಗುಳ್ಸಣ ದೇವ್ರದು, ವರ್ಷಣ ದೇವ್ರದು, ಭಜನೆ ಮಾಡೋ ದೇವ್ರದು, ಹೆಂಡ ಕುಡಿಯೋ ದೇವ್ರದು, ಕೇಸರಿ ಬಚ್ಚಿನ ದೇವ್ರದು. ಅಗ್ಗಡಿ ನಮ್ಮ ಮಂಜಾಳ ಯಾವ ಸರಿ ಯಾವ ತಪ್ಪು? ಎಲ್ಲವೂ ಸರಿನೇ. ಅವರವ್ರು ನಂಬಿರೋದು ಸರಿ. ಎಂತ ವಿಚಿತ್ರವಾದ ದೇಶವನ್ನ, ಅಂತ ವಿಚಿತ್ರವಾದ ದೇಶವನ್ನ ಕಟ್ಟಲಿಕ್ಕೆ 30 ವರ್ಷ ಭಾರತ ದೇಶ, ಇಷ್ಟು ರಾಜ್ಯಗಳು, ಇಂಥ ಸಂವಿಧಾನ, ಈ ರೀತಿ ಮತ, ಈ ರೀತಿ ಆಡಳಿತ, ಈ ರೀತಿ ಜನ ಸೌಹಾರ್ದಕ್ಕೆ ಬದುಕಬೇಕಾದಂತ ಕೆಲಸವನ್ನ, ಕೃಷಿ ಬೆಳೆಸ್ತಕ್ಕಂಥ ಕೆಲಸ, ನಾಗರ ಭಾಗದಲ್ಲಿ ದೊಡ್ಡ ಡ್ಯಾಮನ್ನ ಕಟ್ತಾರೆ. ಪಂಜಾಬ್, ರಾಜಸ್ಥಾನ, ಹರಿಯಾಣ, ಬಾಕಾನಂಗ, ಡೆಲ್ಲಿ ಕರೆಂಟ್ ಕೊಟ್ಟಿರೋದು ಅದು. ಅಲ್ಲೆಲ್ಲ ಆ ಪದ ಪಾರ್ಲಿಮೆಂಟ್ ಕರೆಂಟ್ ಇಲ್ಲ. ಒಂದ ಎರಡ ಸಣ್ಣ ಸಣ್ಣ ನೀರಾವರಿಗಳ ಅಭಿವೃದ್ಧಿ ಆಗ್ತದೆ. ಕೇವಲ ಒಂದು 40 ಕೋಟಿ ಜನಸಂಖ್ಯೆಯ ದೇಶ. ಇವತ್ತು 78 ವರ್ಷ ಆಯ್ತು 140 ಕೋಟಿ ಆಗಿದೆ. 25 ಕೋಟಿ ಜನ ಮತದಾರರನ್ನು ಸೃಷ್ಟಿ ಮಾಡಿದ್ವಿ. ಈಗ 140 ಕೋಟಿ ಜನಸಂಖ್ಯೆ, 30 ವರ್ಷ ದೇಶ ಕಟ್ಟಿದ್ರು. ನಂತರ 17 ವರ್ಷ 1947ರಿಂದ 77 ದೇಶ ಕಟ್ಟುವ ಕೆಲಸ ಅಂತೇಳಿ ನಾನು ಭಾವಿಸಿದ್ದೀನಿ. 1977ರಿಂದ ಎಮರ್ಜೆನ್ಸಿ ಆದ ನಂತರ 94ರವರೆಗೆ 17 ವರ್ಷಗಳ ಕಾಲ ಈ ದೇಶ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಅತಿ ಹೆಚ್ಚು ಆಗಿತ್ತು. ಎಲ್ಲಿವರೆಗೂ? 94ರವರೆಗೂ, 1994ರವರೆಗೆ. ನಮ್ಮ ಜಾತಿ ಏನಪ್ಪ ಅಲ್ಲಿವರೆಗೆ ಇತ್ತಿಲ್ಲ. ಯಾವ ಜಾತಿ ಗೊತ್ತಿಲ್ಲ. ಪಂಚಾಯತಿ ಕೊಟ್ಟಂದ್ರ ಒಂದೇ ನ್ಯಾಯ ನೀತಿ ಇತ್ತು. ಯಾವಾಗ 77 ನಂತರ 94ರ ಒಳಗೆ 13 ವರ್ಷಗಳ ಕಾಲಘಟ್ಟದಲ್ಲಿ ಸ್ವಜನ ಪಕ್ಷಪಾತ, ಜಾತಿ, ನಮ್ಮವನು ಎಷ್ಟು ಕೋಟಿ ಹೊಡಿ, ನಮ್ಮವನು ಅವನು ಹೊರಗೆ ಬಿಡ್ರಿ, 8 ಕೋಟಿ ವಾಪಸ್ ತಗೊಂಡ್ರೆ ಚಿಂತಿಲ್ಲ, ನಾಯಿದ್ರೆ ನಮ್ಮವನು, ಆ ಇಂಟಿಗ್ರೇಷನ್ ಲೂಟಿ ಹೊಡೆದ್ರು ಕೂಡ ಆತ್ಮ ನಮ್ಮವನು. ಯಾರು ನಮ್ಮವರಂತ ಶುರುವಾತು? ಈ 17 ವರ್ಷಗಳ ಕಾಲ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಹೆಚ್ಚಾಗಿರೋ ಕಾಲಘಟ್ಟ ಭಾರತ. 94ರಿಂದ ಇವತ್ತಿನ 31 ವರ್ಷಗಳ ಕಾಲ ಅತ್ಯಂತ ಕರಾಳ ಕಾಲ. 1994ರಲ್ಲಿ ಏನ್ ಬದಲಾವಣೆ ಆಯ್ತು?
ಸುಬ್ರಹ್ಮಣ್ಯ ಅವರೇ, ಗ್ಯಾಟ್ ಅಗ್ರಿಮೆಂಟ್ ಆಯ್ತು, ಡೆಂಟಲ್ ಪ್ರಸ್ತಾವನೆ ಸೈನ್ ಮಾಡಿದ್ರು, ವಿಶ್ವ ವಾಣಿಜ್ಯ ವ್ಯಾಪಾರ ಸಂಸ್ಥೆಗೆ ಓಪನ್ ಮಾಡಿ ಸೈನ್ ಮಾಡಿ ಬಂದ್ವಿ. ಆಗಿನ ದೇಶದಲ್ಲಿ 94ರವರೆಗೆ ಈ ದೇಶದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇರಲಿಲ್ಲ. 6,60,000 ಹಳ್ಳಿಗಳು ಭಾರತ ದೇಶದಲ್ಲಿ, 6,60,000 ಹಳ್ಳಿಗಳು. ಕರ್ನಾಟಕದಲ್ಲಿ 20,000 ಹಳ್ಳಿಗಳು. ಇಷ್ಟು ಹಳ್ಳಿಗಳ ಗ್ರಾಮಾಂತರ ಪ್ರದೇಶಗಳಲ್ಲಿ ಯಾವುದೇ ಕೃಷಿಯನ್ನು ನಂಬಿರ್ತಕ್ಕಂಥ ನಮ್ಮ ಜನ ಆತ್ಮಹತ್ಯೆ ಮಾಡಿಕೊಳ್ತಾ ಇರಲಿಲ್ಲ. ಆ ಒಂದು ಕುಟುಂಬಕ್ಕೆ ಏನಾಗಿದ್ದು ಏನೋ 94ರ ನಂತರ ಇವತ್ತು ಒಂದು ದಿನಕ್ಕೆ ಅರ್ಧ ಗಂಟೆಗೆ ಒಂದು ಆತ್ಮಹತ್ಯೆ, 48 ಜನ ಕೃಷಿಯನ್ನು ನಂಬಿರ್ತಕ್ಕಂಥವರು ಪ್ರತಿದಿನ ಆತ್ಮಹತ್ಯೆ ಮಾಡ್ಕೊಂತಕ್ಕಂಥ ಪರಿಸ್ಥಿತಿ ಭಾರತದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ಏನು? ಕಾರಣ ಬಹಳ ಸಿಂಪಲ್. ಈಗೆಲ್ಲ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು, ಕರ್ನಾಟಕ ರಾಜ್ಯದ ಕೃಷಿ ಮಂತ್ರಿಗಳು, ಭಾರತ ದೇಶದ ವಿವಿಧ ರಾಜ್ಯದ ಕೃಷಿ ಮಂತ್ರಿಗಳು ಎಲ್ಲ ದೇಶ ಹೋಗ್ತಾರಲ್ಲ, ಯುರೋಪಿಯನ್ ಕಂಟ್ರಿಗಳಿಗೂ ಹೋಗ್ತಾರೆ, ಅಮೆರಿಕಕ್ಕೂ ಹೋಗ್ತಾರೆ, ಎಲ್ಲರಿಗೂ ಹೋಗ್ಬಾರ್ದು. ಅಲ್ಲಿ ಹೆಂಗೈತಿ ಕೃಷಿ? ಹೆಂಗೈತಪ್ಪ ಅಂದ್ರ ಆ ದೇಶದ ಜನಸಂಖ್ಯೆ ಎಷ್ಟೈತಪ್ಪ? ಈಗ ಉದಾಹರಣೆಗೆ ತರಬೇತಿ ನಡೆಸ್ತೀವಿ. ಎಷ್ಟು ಜನ ಬರ್ತಾರಪ್ಪ? 150 ಜನ ಬರ್ತಾರೆ. ಆ 150 ಜನರಿಗೆ ಬೆಳಿಗ್ಗೆ ಟೀ ಎಷ್ಟು ಕೊಡ್ಬೇಕು, ಟಿಫನ್ ಎಷ್ಟು ಕೊಡ್ಬೇಕು, ಮಧ್ಯಾಹ್ನ ಊಟ ಎಷ್ಟು, ರಾತ್ರಿ ಊಟ ಎಷ್ಟು, ಮಲಗರು, ಊರು ಲೆಕ್ಕ ಮಾಡ್ತೀವಲ್ಲ, ಆ ಲೆಕ್ಕಾಚಾರ ದಿಕ್ಕು ದೇಶದಿಂದ ದೇಶ ಯಾವುದರಿಂದ ಅದು ಭಾರತ ದೇಶ. ಇವತ್ತಿಗೂ ಕೂಡ ಎಷ್ಟು ಜನ ಕೃಷಿಕರಂತ ಗೊತ್ತೈತಿ, ಏನೇನು ಬೆಳೀತಾರಂತ ಗೊತ್ತೈತಿ, ಎಷ್ಟು ವೇಸ್ಟ್ ಆಗತ್ತಂತ ಗೊತ್ತೈತಿ, ಎಷ್ಟು ಪ್ರಯೋಜನ ಆಗತ್ತಂತ ಗೊತ್ತೈತಿ. ಗೊತ್ತಿದ್ರು ಕೂಡ ಕೇಂದ್ರ ಅದಕ್ಕೆ ನಿರ್ದಿಷ್ಟವಾದ ಯೋಜನೆಯನ್ನು ರೂಪಿಸಲ್ಲ. ಯಾಕೆ ರೂಪಿಸಲ್ಲ ಅಂದ್ರ ನಿಮ್ಮ ಭೂಮಿಯನ್ನ ಕಿತ್ಕೋಬೇಕಂತಕ್ಕಂಥ ಏಕೈಕ ಉದ್ದೇಶ ಅವ್ರ ತೆಗೆಗಿರೋದು. ನಾನು ಮತ್ತೆ ಹೇಳ್ತೀನಿ, ಅಮೆರಿಕ ದೇಶಕ್ಕೆ ಉದಾಹರಣೆ. ಅಮೆರಿಕ ದೇಶದ ಜನಸಂಖ್ಯೆ ಎಷ್ಟು? ಇವ್ರು ಎಷ್ಟು ಗೋಧಿ ಉಂತಾರ, ಎಷ್ಟು ಆಲೂಗಡ್ಡೆ ತಿಂತಾರ, ಎಷ್ಟು ಹಾಲು ಉತ್ಪಾದನೆ ಬೇಕು, ಎಷ್ಟು ಮಾಂಸ ಬೇಕು, ಎಷ್ಟು ಕೋಳಿ ಮಿಟ್ಟಿ ಬೇಕು ಅನ್ನೋದನ್ನೆಲ್ಲ ಲೆಕ್ಕಾಚಾರ ಮಾಡಿ ಇಷ್ಟೇ ಬೆಳಿಬೇಕು. ನಿಮ್ಗೆ 200 ಎಕರೆ ಇರಲಿ, ಉದಾಹರಣೆ 100 ಎಕರೆ ಬೆಳಿಬೇಕಂದ್ರೆ 100 ಎಕರೆ ಮಾತ್ರ ಬೆಳಿಬೇಕು, ಇನ್ನು 100 ಎಕರೆ ಹಂಗೆ ಬೆಳಬೇಕು. ಆ 100 ಎಕರೆ ಬಂದ ಲಾಭ 100 ಎಕರೆಗೆ ಉಳಿದತಕ್ಕಂಥದ್ದು ಸರ್ಕಾರನೇ ದುಡ್ಡು ಕೊಡ್ತಾರೆ. ನೀವು ಸುಮ್ಮನೆ ಉತ್ತೇನೆ ಬಿಡ್ತೇನೆ 4 ಎಕರೆ ಮೆಕ್ಕೆಜೋಳ ಹಾಕಿದ್ರೆ ನನಗೆ 50,000 ಬರ್ತಂತ ನಿಮ್ಗೆ ಲೆಕ್ಕಾಚಾರ ಇದ್ರ, 4 ಎಕರೆ ನೀನು ಹಾಕ್ಬಾರಂತ ಲೆಕ್ಕಾಚಾರ ಕೊಟ್ರ 50,000 ರೂಪಾಯಿ ನಿನ್ನ ಕೋಟಿಗೆ ಆಗ್ತದೆ. ಅದು ಸರ್ಕಾರ. ಅಂದ್ರೆ ಯಾವುದು ನಮ್ಮ ದೇಶಕ್ಕೆ ಬೇಕು, ಯಾವುದನ್ನು ಹೊರಗಡೆ ಕಳಿಸ್ಬೇಕು, ಯಾವುದನ್ನು ಲಾಭ ಮಾಡಿಕೊಳ್ತಕ್ಕಂಥ ಸ್ಪಷ್ಟವಾದ ನೀತಿಗಳು ಅಮೆರಿಕದಂತ ಯುರೋಪಿಯನ್ ಕಂಟ್ರಿಗಳಲ್ಲಿ ಐತಿ. ನಮ್ಮ ದೇಶದಲ್ಲಿ ಐತಾ? ಮೊನ್ನೆ ಟಮಾಟೆ ಎಷ್ಟು 30-40 ಆಯ್ತು. ನಮ್ಮೂರಾಗೆಲ್ಲ 5 ಚಲ ಕಟ್ಟಾರೆ. ಇವ್ರು ಬೆಳತಿಗೆ 8 ಕಟ್ರೆ ಹೇಳೋದಲ್ಲ ಕೇಳಲ್ಲ. ಉಗದ ಕೆಲಸ ಅಂದ್ರೆ ಮಾರ್ಕೆಟ್ಗೆ ಬೆಳೀತೀವಿ ನಾವು, ತಪ್ಪೇನಿಲ್ಲ. ಮಾರ್ಕೆಟ್ನಿಗಾಗಲೇ ಇಟ್ಟಿರುತ್ತ ಅದು ನಿಮ್ಮಗಳ ಸಹಜ, ತಪ್ಪಿ ರೀತಿ. ಆದ್ರೆ ಇದೇ ಕೆಲಸವನ್ನ ಯುರೋಪಿಯನ್ ಕಂಟ್ರಿಗಳಲ್ಲಿ ಮಾಡೋದು. ನಮ್ಮ ದೇಶದ 40 ಕೋಟಿ ಜನಸಂಖ್ಯೆ, ಯಾರ್ಯಾರು ಏನೇನು ಈಗ ಆಹಾರ ಬೇಕು, ಟೊಮೆಟೊ ಎಷ್ಟು ಬೇಕು, ಕೊತ್ತಂಬರಿ ಎಷ್ಟು ಬೇಕು, ಕರಿಬೇವು ಎಷ್ಟು ಬೇಕು, ಎಲ್ಲ ಲೆಕ್ಕಾಚಾರಗಳು ಇರಬೇಕು. ಯಾವ್ಯಾವ ಪ್ರದೇಶದಲ್ಲಿ ಏನ್ ಬೆಳೀತಾರೆ ಅದನ್ನ ಬೆಳೆಯಕ್ಕೆ ಸೂಚನೆ ಕೊಡಬೇಕು. ಇದು ಎಷ್ಟು ಭೂಮಿ ಇತ್ತು ಅಷ್ಟು ಭೂಮಿ ಬೆಳೆಸಬೇಕು. ಉಳಿದಕ್ಕೆ ಸರ್ಕಾರನೇ ಅದಕ್ಕೆ ಸಬ್ಸಿಡಿ ಕೊಟ್ಟು ನಡೆಸಕ್ಕಂಥ ದೇಶಗಳವಲ್ಲ ಆ ಮಾಡಲನ್ನ
ಇಲ್ಲಿ ಇರ್ಬೇಕಾಗಿತ್ತು. ಇಲ್ಲಿ ಕಬ್ಬು ಬೆಳೆ ಸುಮ್ಮನೆ ಕಬ್ಬು ಬೆಳೆದು ಬಿಡೋದೆ, ಭತ್ತ ಬೆಳೆ ಮತ್ತೆ ಬೆಳೆದು ಬಿಡೋದೆ. ಭತ್ತಕ್ಕೆ 19,000 ರೇಟ್ ಬಿದ್ದು, ಆದ್ರೂ ಭತ್ತ ಹಚ್ಚೋದು ನಿಲ್ಲ. ಯಾಕ? ನನಗೆ ಗೊತ್ತಿರ್ತದೆ ಒಂದೇ, ಇಂಥ ನಿರ್ದಿಷ್ಟವಾದ ಯೋಜನೆಯನ್ನು ಯಾರು ಮಾಡಬೇಕು? ಕೇಂದ್ರ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರ ಮಾಡಕ್ಕಾಗಲ್ಲ. ಯಾಕೆ ಮಾಡಕ್ಕಾಗಲ್ಲ ಅಂದ್ರ ಪಕ್ಕದ ಆಂಧ್ರ ಬರ್ತತಿ, ಈ ಕಡೆ ತಮಿಳುನಾಡು ಬರ್ತತಿ, ಮುಂದೆ ಮಹಾರಾಷ್ಟ್ರ ಬರ್ತತಿ, ಈ ಕಡೆ ಕೇರಳ ಬರ್ತದೆ. ನಾನು ಏನು ಮಾಡಿ ಫಿಕ್ಸ್ ಮಾಡಿದ್ರೆ ಕೇರಳದ ನಡೀತಿದ್ದೇನೆ. ಕೇರಳದಾಗ 50 ರೂಪಾಯಿ ಕೆಜಿ ಇಕ್ಕಿದ್ರ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಅಷ್ಟೇ ಇರುತ್ತೆ. ಅಂದ್ರೆ ಕೇಂದ್ರಕ್ಕೆ ನಿರ್ದಿಷ್ಟವಾದ ದಿಕ್ಕು ದಶೆ ಇಲ್ಲದ, ಕೃಷಿ ಬಗ್ಗೆ ಸ್ಪಷ್ಟವಾದ ವೈಜ್ಞಾನಿಕ ಆಲೋಚನೆ ಇಲ್ಲದ ದೇಶ ಯಾವುದಂದ್ರೆ ಅದು ನಮ್ಮ ದೇಶ, ಭಾರತ ದೇಶ. ಅದಕ್ಕಾಗಿನೇ ಗೊತ್ತಲ್ಲ ನಿಮ್ಗೆ, ಈಗ ಹೇಳಿದ್ವಿ ನಾವು ಒಂದು ರೈತರಿಗೆ ಕಾಡಿದ್ರು, ಏನಾರಾಗಲಿ ಹೆಂಗರಾಗಲಿ ರೈತ ಮಾತ್ರ ಬೆಳೆ ಬಿಡಲ್ಲ, ಇವನು ಸ್ವಾರ್ಥನೂ ಬಯಸಲ್ಲ. ಸ್ವಲ್ಪ ಟೆಸ್ಟ್ ಮಾಡೋಣ, ಸುಳ್ಳ ಕರೆ ಮೊನ್ನೆ ಟೆಸ್ಟ್ ಮಾಡಿ ಕುವೆಂಪು ಅವರ ಹೊತ್ತಿ ಯೋಚನೆ ಮಾಡಿ ಏನು ಕೋವಿಡ್ ಬಂತಲ್ರಿ, ಕೋವಿಡ್ ಬಂದ ಏನ್ ಅಧ್ಯಕ್ಷ ಯಾವ ಶಾಲಾ ಕಾರ್ಯ ತೆಗೆದು ವಿಧಾನಸೌಧ ತೆಗೆದಿರ್ತೇನೆ, ಮಿನಿಸ್ಟ್ರುಗಳು ಮೀಟಿಂಗ್ ಮಾಡಿದ್ರೆ, ಬ್ಯಾಂಕ್ಗಳು ಮುಚ್ಚಿದ್ರು, ತೆಗೆದು ಮುಚ್ಚಿದ್ವು, ಶಾಲಾ ಕಾರ್ಯ ಮುಚ್ಚಿದ್ವು ತೆಗೆದ್ವು, ಕಾರ್ಖಾನೆಗಳು ಮುಚ್ಚಿದ್ವು ತೆಗೆದ್ವು, ಇಡೀ ದೇಶ ಲಾಕ್ ಡೌನ್. ಆದ್ರೆ 6,000 ನಾವು ಯಾರು ಲಾಕ್ ಡೌನ್ ಆಗಿರಲಿಲ್ಲ. ಹೆಚ್ಚು ಕಮ್ಮಿ 290 ತಾಲೂಕು, 6,000. ನಮಗೂ ಪ್ರಾಣ ಇದಲ್ಲ, ನಾವು ಉಸಿರಾಡ್ತೀವಲ್ಲ, ನಮಗೆ ಕೆಮ್ಮಣ್ಣಿ ಬಂತಿಲ್ಲ, ಡೋಲು ಹೊಡಿತೀವಿ, ನಾವು ಮಾತ್ರ ನಿಲ್ಲ. 290 ತಾಲೂಕು, ಹೋಬಳಿ ಮಟ್ಟದ ಒಂದು 500 ಒಂದು 600. ಆ ಜನರಿಗೆ ಹೋಗಿ ಬಿಸಿ ಬಿಸಿ ಸಾರು ಮಾಡ್ಕೊಂಡು ಸೊಪ್ಪು, ಇನ್ನು ನಿಂಬೆಹಣ್ಣು ಇಟ್ಟಿದ್ರೆ ಸಾರಿಗೆ ಅಂತಂತೆ, ನಿಂಬೆಹಣ್ಣು, ಹಾಲು, ಮೊಸರು, ಬೆಳಗ್ಗೆ ಮುಂಜೆ ಹೋಗಿ ಪೊಲೀಸರು ಕೊಟ್ಟು ಒಡಿಸೆಂಡು ಕೊಟ್ಟು ಬಂದಿ. ನೆನಪಿತ್ತಿಲ್ಲ? ಎಲ್ಲರೂ ಮಕ್ಕಳಿದ್ರು ನಾವು ಇಟ್ಟಿದ್ವಿ. 48 ಲಕ್ಷ ಜನ ಪ್ರಾಣ ಬಿಟ್ಟರು. ಹಳ್ಳಿಗಳಲ್ಲಿ ನಾವು ದುಡಿಯರು, ಹಸರು ನಂಬಿದರು, ಕೃಷಿ ನಂಬಿದರು. ನಮ್ಮ ಸಾವಿನ ಸಂಖ್ಯೆ ಬಹಳ ಕಮ್ಮಿ. ಯಾರೇನೇನು ಮಾಡಿ ಕೇಳಿ ದೇಶ ಬಂಧನ ಆಗಲಿ ಗೊತ್ತಿರಲಿ. ಡೋಲಾ ಕಂಪ್ನಿ 450 ಕೋಟಿ ಲಾಭ ಮಾಡ್ಕೊಂಡೆ. ಆ ರಿಲಯನ್ಸ್ ಅವನು ಕೇವಲ 6,000 ಕೋಟಿ ಇತ್ತು ಜಾಸ್ತಿ, 4 ಲಕ್ಷ ಕೋಟಿ ಆಗಿರುತ್ತೆ. ಯಾವಾಗ? ನಮ್ಮ ಸಾಲಗಳು ಕಟ್ಟಲಾರ್ದಂಗ, ಸಾಲ ಕಟ್ಟಕ್ಕಾಗಿಲ್ಲ, ಬ್ಯಾಂಕಿನ ನೋಟಿಸ್ ಬರಬೇಕು. ಇದು ದೇಶ ಇತ್ತು. ಇದನ್ನ ಯಾರೊಬ್ಬರು ದೇಶ ಸಾಧ್ಯನ? ನಾವು ರೈತ ದೇಶ ಅಂತ ಎಲ್ಲವನ್ನೂ ಸುತ್ತವಲಕ್ಕೆ ಹೋರಾಟ ಮಾಡಿದ್ರು ಬೆಳಗಾವಿ. ಈ ದರಿದ್ರ ಪರಿಸ್ಥಿತಿಗೆ ಕಾರಣಕರ್ತರಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ರೂವಾರಿಗಳಾಗಿರ್ತಕ್ಕಂಥ ಅವ್ರಿಗೇನು ಮಾನವ ಇದೆ? ಈಗ ರಾಜ್ಯ ಇರಲಿ, ಕೇಂದ್ರ ಇರಲಿ, ಹಸಿರು ಶಾಲೆ ಅಗಿಲ ಮೇಲೆ ಹಾಕಿದ ಮೇಲೆ ರೈತರಿಗೆ ನ್ಯಾಯ ಕೊಡಿಸೋ ಯೋಗ್ಯತೆ ಇದ್ರೆ ಮಾತ್ರ ಹಾಕ್ಯಾವ. ಯಾವುದೇ ರಾಜಕಾರಣಿಯಲ್ಲೇ, ಯಾವುದೇ ಮಠಾಧೀಶರಾಗಲಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಕೊಡ್ಬೇಕಂದ್ರೆ ಜಾಗೃತರಾಗ್ತದೆ. ನನಗೆ ಗೊತ್ತು, ಎಲ್ಲರೂ ಹಾಕಿರ್ತಾರೆ ಹಸತವ್ ಹಾಕಿರ್ತಾರೆ. ನಾವು ಕಿಕ್ಕಿ ಕೊಟ್ಟು ಹಿಂಗೆ ಹೋಗರೆ, ವಿಜಯೇಂದ್ರ ಹೋಗಿರಪ್ಪ ನಿಮ್ಮ ಅಪ್ಪ ಮೋದಿಗೆ, ದಿಕ್ಕು ದೇಶಕ್ಕೆ ಒಂದು ದಿಕ್ಕು ತೋರಿಸ ಮಗನೇ ಅಂತ ಹೇಳ್ತಕ್ಕಂಥ ತಾಕತ್ ಐತ ನನಗೆ. ಹೇಳ್ಬೇಕ ಬೇಡ?
ಸರಿಯಾದ ಯೋಜನೆ ರೂಪಿಸತಕ್ಕಂಥ ಹೇಳ್ತಕ್ಕಂಥ ತಾಕತ್ತನ್ನು ಕಲಿಯೋದು ಅರಿವಿನ ಕೇಂದ್ರ. ಇದೇ ಅಧ್ಯಯನ ಶಿಬಿರದ ಬಹಳ ಮುಖ್ಯ ಉದ್ದೇಶ. ಹಲವಾರು ವಿಷಯಗಳು ಮತ್ತೆ ಸಂದರ್ಭದಲ್ಲಿ ಹೆಚ್ಚೋಣ. ನನಗೆ 15 ನಿಮಿಷ ಟೈಮ್ ಕೊಟ್ಟು ಈಗ ಜಾಸ್ತಿ ಆಗ್ಬಿಡ್ತದೆ ನಮ್ಮ ಗಾಡಿ, ಏನು ಸುಧಾರಿಸಿರ್ತಾರ, ಮತ್ತೆ ನನ್ನ ಅರ್ಧಗಂಟೆ ಲೇಟ್ ಆಗಿ ಬಂದಿದೆ. ಹಂಗಾಗಿ ವಿಶೇಷವಾಗಿ ನನ್ನ ಕ್ಷಮಿಸ್ಬೇಕು. ಅರ್ಧ ಗಂಟೆ ಲೇಟ್ ಆಗಿ ಬಂದಿದ್ದು ಎಲ್ಲರಿಗೂ ಕ್ಷಮಾಪಣೆ ಕೇಳಿಸ್ತೀನಿ. ಇನ್ನು ಮುಂದೆ ನನ್ನ ಎಲ್ಲರ ಮಧ್ಯೆ ಶಿಸ್ತಿಗಳು ನಾನು ಒಳಪಡ್ತೀನಿ, ಕೆಲಸ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಬಹಳ 2 ದಿನ ಅತ್ಯುತ್ತಮವಾದ ಸಂಗತಿ ಕೆಲಸ ಮಾಡಿದ್ದಾರೆ. ಶಿವನ್ ಕುಬ್ಬಿ, ವಸಂತ್ ಕುಮಾರ್, ಅರುಣ್ ಕುಮಾರ್, ಇಲ್ಲಿ ಮಾನವ ಬಂಧುತ್ವ ವೇದಿಕೆಯಲ್ಲಿ ಎಲ್ಲ ನೋಡಿ ಯಾರು ಕೊಡ್ತಾರೆ ಇಂಥ ಜಾಗಕ್ಕೆ 2,000-3,000 ಇರ್ಬೇಕು, ದಿನಕ್ಕೆ 5,000 ರೂಪಾಯಿ ಬರುತ್ತೆ. ಮಾನವ ಬಂಧುತ್ವ, ಮನುಷ್ಯನನ್ನು ಪ್ರೀತಿಸುವ ಒಂದು ಸಂಘಟನೆ. ಈ ಸಂಘಟನೆಯನ್ನು ನೋಡುವುದು ಅಚ್ಚುಕಟ್ಟಾದ ಜಾಗ, ಒಳ್ಳೆ ಊಟ, ಟಿಫನ್, ಟೈಮ್ ಸರಿ ಇಂಥ ಸಿಗೋದು ಉಂಟ ಸಿಕ್ಕದ್ರೆ ನಮಗೆ ಇದೊಂದು ಭಾಗ್ಯ. ವಸತಿ ಉಳ್ಕೊಂಡ್ರೆ ವಸತಿ. ಹಂಗಾಗಿ ಬಹಳ ಶ್ರಮಿಸಿದ ನಮ್ಮ ಬುಡ ಹನುಮಂತಪ್ಪನು ಸೇರಿ ಎಲ್ಲ ಶ್ರಮಿಸಿದ್ದಾರೆ. ಸಾಗರದಿಂದ ನೀನೇನೆ ಬಂದ್ಬಿಟ್ಟಲ್ಲ. ಸುಂದರೇಶ್ ಬಗ್ಗೆ ಮಾತಾಡೋದು ಅದಕ್ಕಾಗಿ ಒಂದು ಸಪರೇಟ್ ಆಗಿ ಇದೈತಿ. ಹಂಗೆ ಸುಂದರೇಶ್ ಬಗ್ಗೆ ಹಲವಾರು ವಿಚಾರಗಳು ಬಹಳ ಮುಖ್ಯವಾಗಿ ಅದರ ಬಂದಾಗ ಅಲ್ಲಿ ಅದು ಚರ್ಚೆ ಆಗಲಿ ಅಂತಕ್ಕಂಥ ಆಶಯದೊಂದಿಗೆ ನನ್ನ ಮಾತು ವಿರಾಮ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ.